ನಮಸ್ಕಾರ ಗೈಸ್, ನಾನು ನಿಮ್ ಧರ್ಮ ಗೈಸ್. ಆಕ್ಚುಲಿ ಇವತ್ತು ಸಿಇಟಿ ಒಂದು ಲೇಟೆಸ್ಟ್ ಅಪ್ಡೇಟ್ ಬಗ್ಗೆನೇ ಮಾತಾಡ್ತಾ ಹೋಗ್ತೀವಿ. ಲಾಸ್ಟ್ ವಿಡಿಯೋ ಹೇಳ್ದಂಗೆ ಒಂದು ಎಕ್ಸ್ಪರ್ಟ್ ಕಮಿಟಿ ಅನ್ನೋದು ಸೀಟ್ ಸಬ್ಜೆಕ್ಟ್ಗೂ ರೆಡಿ ಮಾಡಿ ಇಕ್ಕಿದ್ರು. ಅಂದ್ರೆ ಎಕ್ಸ್ಪರ್ಟ್ ಕಮಿಟಿ ಏನಕ್ಕೆ ಅಂದ್ರೆ ಔಟ್ ಆಫ್ ಸಿಲೆಬಸ್ ಇಂದ ಏನ್ ಕ್ವಶನ್ ಬಂದಿತ್ತು ಅಂತ ಎಲ್ಲರೂ ಕಂಪ್ಲೇಂಟ್ ನ ರೇಸ್ ಮಾಡಿದ್ರಲ್ಲ. ಸೊ ಅದಕ್ಕೋಸ್ಕರ ಔಟ್ ಆಫ್ ಸಿಲೆಬಸ್ ಕ್ವಶನ್ ಬಂದಿತ್ತ, ಔಟ್ ಆಫ್ ಸಿಲೆಬಸ್ ಇಂದ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಿದ್ರ, ಈ ಸಿಲೆಬಸ್ ಇಂದ ಕ್ವಶನ್ಸ್ ನೆಲ್ಲ ತಗೊಂಡಿರ್ಲಿಲ್ವಾ ಅನ್ನೋದನ್ನೆಲ್ಲ ಆ ಒಂದು ರಿಸರ್ಚ್ ಮಾಡೋಕ್ಕೋಸ್ಕರನೇ ಎಕ್ಸ್ಪರ್ಟ್ ಕಮಿಟಿಲಿ ಇಷ್ಟು ಮೆಂಬರ್ಸ್ ಅಂತ ರೆಡಿ ಮಾಡಿದ್ರು. ಸೊ ಅದೇ ಎಕ್ಸ್ಪರ್ಟ್ ಕಮಿಟಿಯಿಂದ ಒಂದು ಸರ್ಟೈನ್ ಮೆಂಬರ್ ಬಂದ್ಬಿಟ್ಟು ಈ ತರ ಒಂದು ವಿಷಯ ಸೊಲ್ಯೂಷನ್ ಆಗಿ ಸ್ಟೂಡೆಂಟ್ಸ್ ಕೊಟ್ರೆ ಸರಿ ಹೋಗ್ಬಿಡುತ್ತೆ, ಇವಾಗಿರೋ ಪ್ರಾಬ್ಲಮ್ಗೆ ಇದೇ ಒಂದು ಸೂಕ್ತ ದಾರಿ ಅನ್ನೋ ತರ ಒಂದು ದಾರಿನ ಇವತ್ತು ನ್ಯೂಸ್ ಆರ್ಟಿಕಲ್ ಅಲ್ಲಿ ಹಾಕೋರೆ, ಒಂದು ನ್ಯೂಸ್ ಪೇಪರ್ ಅಲ್ಲಿ. ಸೊ ಇದು ತುಂಬಾ ಜನಕ್ಕೆ ರೀಚ್ ಆಗಲ್ಲ, ಸೊ ಅದಕ್ಕೋಸ್ಕರನೇ ವಿಡಿಯೋ ಮಾಡಿ ಹಾಕ್ತಾ ಇದೀನಿ. ಸೊ ಈ ವಿಷಯ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇವಾಗ ಸಪೋಸ್ ಮ್ಯಾಥ್ಸ್ ಪೇಪರ್ ಅನ್ನೋದನ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಅದರಿಂದ ಒಂದು 25 ಕ್ವಶನ್ ಔಟ್ ಆಫ್ ಸಿಲೆಬಸ್ ಇಂದ ಬಂದಿತ್ತು. ಸೊ ಇವಾಗ ಸ್ಟೂಡೆಂಟ್ಸ್ ಎಲ್ಲ ಏನ್ ರೈಸ್ ಮಾಡ್ತಾರೆ ಅಂದ್ರೆ 25 ಕ್ವಶನ್ ಔಟ್ ಆಫ್ ಸಿಲೆಬಸ್ ಇಂದ ಬಂದಿರೋ ಕಾರಣ ನಾವು ಅದರಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡಕ್ ಆಗಲ್ಲ. ಸೊ ಅದರಿಂದ ನಮ್ಗೆ ಮಾರ್ಕ್ಸ್ ಕಡಿಮೆ ಬರುತ್ತೆ, ರ್ಯಾಂಕ್ ಕಡಿಮೆ ಬರುತ್ತೆ ಅನ್ನೋ ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ರು. ಸೊ ಇವಾಗ ಅದಕ್ಕೋಸ್ಕರ ಏನ್ ಮಾಡೋರು ಅಂದ್ರೆ ಎಕ್ಸ್ಪರ್ಟ್ ಕಮಿಟಿ ಅವರು ಅದನ್ನ ರಿಸರ್ಚ್ ಮಾಡಿ 25 ಕ್ವಶನ್ ಯಾವ್ದಾದ್ರು ತಪ್ಪಾಗಿ ಬಂದೈತೆ ಅಂದ್ರೆ ಅದನ್ನ ರಿಮೂವ್ ಮಾಡ್ಬಿಟ್ಟು ಯಾವ್ದೆಲ್ಲ ಅಂದ್ರೆ ಪ್ರೆಸೆಂಟ್ ಸಿಲೆಬಸ್ ಏನಿತ್ತು ಆ ಪ್ರೆಸೆಂಟ್ ಸಿಲೆಬಸ್ ಇಂದ ಯಾವ್ದೆಲ್ಲ ಚಾಪ್ಟರ್ ನ ಅವ್ರು ತಗೊಂಡಿರಲ್ಲ ನೋಡಿ. ಇವಾಗ ಸಪೋಸ್ 10 ಚಾಪ್ಟರ್ಸ್ ಇರುತ್ತೆ ಅನ್ಕೊಳ್ಳೋಣ ಸೆಕೆಂಡ್ PUC ಅಲ್ಲಿ, ಅದ್ರಲ್ಲಿ ಒಂದು 3 ಚಾಪ್ಟರ್ಸ್ ನ ಮಿಸ್ ಮಾಡ್ಬಿಟ್ಟಿರ್ತಾರೆ. 3 ಚಾಪ್ಟರ್ಸ್ ಅಲ್ಲಿ 1 ಕ್ವಶನ್ 2 ಕ್ವಶನ್ ಈ ತರ ಕೊಟ್ಟಿರ್ತಾರೆ. ಸೊ ಅಂತ ಒಂದು ಮೆಜಾರಿಟಿ ಆಗಿರುವಂತ ಚಾಪ್ಟರ್ಸ್ ನೆಲ್ಲ ಆಯ್ಕೆ ಮಾಡ್ಕೊಂಡು ಅದರಿಂದ 25 ಕ್ವಶನ್ಸ್ ನ ಫ್ರೇಮ್ ಮಾಡಿ ಈ ಸ್ಪೇಸ್ ಅನ್ನೋದು ಏನ್ ಇರುತ್ತಲ್ಲ ಔಟ್ ಆಫ್ ಸಿಲೆಬಸ್ ಕ್ವಶನ್ ತೆಗೆದ್ಬಿಟ್ಟು ಇದನ್ನ ಅದ್ರಲ್ಲಿ ಆಡ್ ಮಾಡಿ ನಿಮಗೆ ರೀ ಎಕ್ಸಾಮ್ ಕೊಡೋಣ ಅನ್ನೋ ತರ ಒಂದು ಸೊಲ್ಯೂಷನ್ ಅನ್ನೋ ತರ ಎತ್ಕೊಂಡು ಬಂದವರು ಎಕ್ಸ್ಪರ್ಟ್ ಕಮಿಟಿ ಮೆಂಬರು. ಸೊ ಈ ರೀ ಎಕ್ಸಾಮ್ ಕೊಡೋದು ಅನ್ನೋದ್ರ ಜೊತೆಗೆ ಇನ್ನೊಂದು ವಿಷಯನೂ ಹೇಳಿದೆ. ಅದೇನು ಅಂದ್ರೆ ಯಾವ್ದೆಲ್ಲ ಕ್ವಶನ್ ಬಂದಿರುತ್ತಲ್ಲ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಅದಕ್ಕೆ ಅಂತ ಒಂದು ಮಾಕ್ ಟೇಬಲ್ ನ ರೆಡಿ ಮಾಡಿಕೊಳ್ಳೋಣ. ಮಾಕ್ ಟೇಬಲ್ ಅಲ್ಲಿ ಇದಿದೆ ಕ್ವಶನ್ಸ್ ಅನ್ನೋ ತರ ರೆಡಿ ಮಾಡಿಕೊಂಡು ಅದೇ ಕ್ವಶನ್ ಅಂದ್ರೆ ಆ ಡಿಫಿಕಲ್ಟಿ ಲೆವೆಲ್ಗೆ ಈಕ್ವಲ್ ಆಗಿರೋ ಅಂತ ಇವಾಗ ಪ್ರೆಸೆಂಟ್ ಸಿಲೆಬಸ್ ಏನಾಯ್ತೋ ಅದ್ರ ರಿಲೇಟೆಡ್ ಆಗಿರೋ ಇನ್ನೊಂದು ಕ್ವಶನ್ ಅದ್ರ ತರನ ಅದೇ ತರ ಪ್ರೆಸೆಂಟ್ ಕ್ವಶನ್ಗೆ ಒಂದೊಂದು ಟೈಮ್ ಟೇಬಲ್ ಅಂದ್ರೆ ಒಂದು ಟೇಬಲ್ ಪ್ರಿಪೇರ್ ಮಾಡೋಣ. ಸೊ ಅದನ್ನ ಬಂದ್ಬಿಟ್ಟು ರೀ ಎಕ್ಸಾಮ್ ಏನ್ ಕೊಡ್ತೀವಲ್ಲ ಅಂದ್ರೆ ಪ್ರೆಸೆಂಟ್ ಸಿಲೆಬಸ್ ನಿಮ್ಗೆ ಆ 25 ಬಿಟ್ಟು ಏನೇನೆಲ್ಲ ಕ್ವಶನ್ಸ್ ಇತ್ತೋ ಆ ಕ್ವಶನ್ಸ್ ಜೊತೆಗೆ ಇವಾಗ 25 ಕ್ವಶನ್ಸ್ ಹೊಸದಾಗಿ ಆಡ್ ಮಾಡ್ತಾರೆ ಅನ್ನೋ ತರ ಹೇಳಲಾಗಿದೆ. ಸೊ ಇದರಲ್ಲಿ ಇನ್ನೊಂದು ಪಾಯಿಂಟ್ ಐತೆ, ಅದೇನಂದ್ರೆ ಇವಾಗ 25 ಕ್ವಶನ್ ಬಿಟ್ಟು ಬೇರೆ ಕ್ವಶನ್ ಏನಿತ್ತು ರೀ ಎಕ್ಸಾಮ್ ಅಲ್ಲಿ ಅದು ಬಂದು ಸೇಮ್ ಬರುತ್ತಾ ಇಲ್ಲ ಡಿಫ್ರೆಂಟ್ ಬರುತ್ತಾ ಅನ್ನೋದ್ರ ಬಗ್ಗೆ ನನ್ಗೊಂದು ಐಡಿಯಾ ಇಲ್ಲ. ಬಿಕಾಸ್ ನ್ಯೂಸ್ ಆರ್ಟಿಕಲ್ ಅಲ್ಲಿ ಹೆಂಗ್ ಹಾಕಿದ್ರು ಅಂದ್ರೆ ಅವರು ಸೊ ಅದ್ರ ಬಗ್ಗೆ ಅವ್ರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅನ್ನೋ ತರ ಒಂದು ಪಾಯಿಂಟ್ ನ ಹಾಕಿದ್ರು, ಒಂದು ಪಾಯಿಂಟ್ ನ ಫ್ರೇಮ್ ಮಾಡಿದ್ರು ಅದ್ರಲ್ಲಿ. ಸೊ ಅದರಿಂದ ನಾನೇನ್ ತಿಳ್ಕೊಂಡೆ ಅಂದ್ರೆ ಮೇ ಬಿ ಆ ಮಾರ್ಕ್ಸ್ ನ ಕನ್ಸಿಡರ್ ಮಾಡದೇ ಇರ್ಬೋದು, ಇಲ್ಲಾಂದ್ರೆ ಅದ್ರ ಲೆವೆಲ್ ಈಸಿ ಆಗಂತೂ ಇರಲ್ಲ. ಮೇ ಬಿ ಅದಕ್ಕೆ ರಿಲೇಟೆಡ್ ಆಗಿರೋ ಕ್ವಶನ್ ಕೊಟ್ರೇನು ಅದು ಎಲ್ಲೋ ಒಂದು ಕಡೆ ನಡೆಯಲ್ಲ ಅನ್ಸುತ್ತೆ. ಬಿಕಾಸ್ ಅದಷ್ಟು ಕ್ವಶನ್ ಮೆಜಾರಿಟಿ ಕ್ವಶನ್ಸ್ ಈಸಿ ಆಗೋದ್ರೆ ತುಂಬಾ ಜನ ಒಳ್ಳೆ ಸ್ಕೋರ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ರೀ ಎಕ್ಸಾಮ್ ಅಂತ ತಂದ್ರೆ ಎಲ್ಲಾ ವಿಷಯನೂ ಚೇಂಜ್ ಮಾಡ್ತಾರೆ. ಬಟ್ ಏನು ಅಂದ್ರೆ ಎಲ್ಲಾ ವಿಷಯನೂ ಔಟ್ ಆಫ್ ಸಿಲೆಬಸ್ ಇಂದ ಇರಲ್ಲ. ಅಂದ್ರೆ ಆ 25 ಕ್ವಶನ್ ಏನಿತ್ತು ಔಟ್ ಆಫ್ ಸಿಲೆಬಸ್ ನ ರಿಮೂವ್ ಮಾಡ್ಬಿಟ್ಟು ಪ್ರೆಸೆಂಟ್ ಸಿಲೆಬಸ್ ಇಂದ ಕ್ವಶನ್ ತೆಗೆದು ಹಾಕ್ಬಿಟ್ಟು ಎಲ್ಲರಿಗೂ ರೀ ಎಕ್ಸಾಮ್ ಮಾಡೋಣ ಅನ್ನೋ ತರ ಒಂದು ಸೊಲ್ಯೂಷನ್ ತಗೊಂಡ್ ಬಂದವ್ರೆ. ಇದ್ರ ಜೊತೆಗೆ ತುಂಬಾ ಸ್ಟೂಡೆಂಟ್ಸ್ ತುಂಬಾ ತರ ಸೊಲ್ಯೂಷನ್ಸ್ ನ ಅವ್ರ ಕಡೆ ನಾನು ಹೇಳ್ತಾರೆ. ಅದರಲ್ಲಿ ಸರ್ಟನ್ ಸ್ಟೂಡೆಂಟ್ಸ್ ಏನ್ ಹೇಳಿದ್ರು ಅಂದ್ರೆ 25 ಕ್ವಶನ್ ಏನಿದ್ದೋ ಆ ಮಾರ್ಕ್ಸ್ ನ ರಿಮೂವ್ ಮಾಡ್ಬಿಟ್ಟು ಮಿಕ್ಕಿದ ಕ್ವಶನ್ಸ್ ಏನಿರುತ್ತಲ್ಲ ಅದ್ರ ಮಾರ್ಕ್ಸ್ ನ ಮಾತ್ರ ಕನ್ಸಿಡರ್ ಮಾಡಿ ಅನ್ನೋ ತರ ಎಲ್ಲ ಒಂದು ಸೊಲ್ಯೂಷನ್ ತಗೊಂಡ್ ಬಂದ್ರೆ. ಅಂದ್ರೆ 35 ಕ್ವಶನ್ಸ್ ಏನಿತ್ತು ಅದು ಮಾರ್ಕ್ಸ್ ನ ಮಾತ್ರ ಕನ್ಸಿಡರ್ ಮಾಡಿ ಅನ್ನೋ ತರ ಹೇಳ್ತಾ ಬಂದರೆ. ಸೊ 35 ಕ್ವಶನ್ಸ್ ಏನಿತ್ತು ಅದ್ರ ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ತಾ ಬಂದ್ರೆ ಒಂದು ಚಿಕ್ಕ ಡಿಸ್ಅಡ್ವಾಂಟೇಜ್ ಅಂತೂ ಇದ್ದೇ ಇರುತ್ತೆ. ತುಂಬಾ ಜನಕ್ಕೆ ಈಕ್ವಲ್ ರ್ಯಾಂಕ್ ಅನ್ನೋದು ಕೊಡ್ಬೇಕಾಗುತ್ತೆ, ತುಂಬಾ ಜನಕ್ಕೆ ಈಕ್ವಲ್ ಪ್ರೆಡಿಕ್ಷನ್ ಅನ್ನೋದು ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅಲ್ಲೂ ಒಂದ್ ಚಿಕ್ಕ ಎರರ್ ಐತೆ. ಬಟ್ ಅದು ಬಿಟ್ಟು ಅದನ್ನ ಮಾಡ್ಬೋದಂದ್ರೆ ಅದು ಒಂದು ಒಳ್ಳೆ ಸೊಲ್ಯೂಷನ್ ಏನೇ. ಅದ್ರ ಜೊತೆಗೆ ಇನ್ನ ಸ್ವಲ್ಪ ಜನ ಏನ್ ಕೇಳೋರು ಅಂದ್ರೆ ಗ್ರೇಸ್ ಮಾರ್ಕ್ಸ್ ಕೊಡಿ ಅಂತ ಕೇಳೋರೆ. ಗ್ರೇಸ್ ಮಾರ್ಕ್ಸ್ ಬಂದು ಇರೋದ್ರಲ್ಲಿ ತುಂಬಾ ಡಿಸ್ಅಡ್ವಾಂಟೇಜ್ ಆಗಿರುವಂತ ಒಂದು ದಾರಿ. ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಗ್ರೇಸ್ ಮಾರ್ಕ್ಸ್ ಬೇಕು ಅಂತ, ಬಟ್ ಅದನ್ನ ಕೊಟ್ರೆ ತುಂಬಾ ಆ ಒಂದು ನಿಮ್ಗೆ ಇವಾಗ ಒಂದು ದಾರಿ ಇರುತ್ತೆ ಅನ್ಕೊಳ್ಳಿ ಈ ಕಾಲೇಜಲ್ಲಿ ಸೀಟ್ ಸಿಗ್ಬೇಕಂತ. ಸೊ ನಿಮ್ಗೆ ಅದು ಸಿಗದೆ ಇರೋ ತರ ಆಗ್ಬಿಡುತ್ತೆ ಆ ತರ ಎಲ್ಲ ಒಂದು ವಿಷಯಗಳು ಮಾಡಿದ್ರೆ. ಸೊ ಇವಾಗಿರೋ ದಾರಿ ಫಸ್ಟ್ ಸೊಲ್ಯೂಷನ್ ಏನ್ ಹೇಳಿದ್ರಲ್ಲ ಸ್ಟೂಡೆಂಟ್ ಆ 25 ಕ್ವಶನ್ ರಿಮೂವ್ ಮಾಡ್ಬಿಟ್ಟು ಮಿಕ್ಕಿದ ಕ್ವಶನ್ ಏನೈತೆ ಅದನ್ನ ಕನ್ಸಿಡರ್ ಮಾಡ್ಕೊಳ್ಳಿ ಅಂತ. ಸೊ ಅದೊಂದು ಬೆಟರ್ ಆಗಿರೋ ದಾರಿ ಅಂತ ಅನ್ಕೋಬಹುದು. ಬಟ್ ಇವ್ರು ರೀ ಎಕ್ಸಾಮ್ ಅಂತ ಹೇಳಿರೋದು ನೋಡ್ರೆ 3.5 ಲಕ್ಷ ಜನಕ್ಕೆ ಮತ್ತೆ ರೀ ಎಕ್ಸಾಮ್ ಕೊಡೋದು, ಮತ್ತೆ ಆ 2 ದಿನ ಇದು ಮಾಡೋದು, ಇದೆಲ್ಲ ತುಂಬಾ ಅವ್ರಿಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಎಕ್ಸಾಮ್ ನಡೆಸೋರ್ಗೆ ತುಂಬಾ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಇನ್ನು ಸ್ಟೂಡೆಂಟ್ಸ್ ಗೆ ಅದಕ್ಕಿಂತ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ. ಯಾಕಂದ್ರೆ ಈಗ ತಾನೇ ಎಕ್ಸಾಮ್ ಮುಗಿಸ್ಬಿಟ್ಟು ತುಂಬಾನೇ ಒಂದು ಬ್ರೇಕ್ ಕೊಟ್ಟವ್ರೆ, ಇಷ್ಟು ದಿನ ಅಂತ ಬ್ರೇಕ್ ಕೊಟ್ಬಿಟ್ಟವ್ರೆ. ಒಂದ್ 10 ದಿನ ಏನೋ ಆಗೈತೆ, 10 ದಿನ ಆಗಿಲ್ಲ 9 ದಿನ ಏನೋ ಬ್ರೇಕ್ ಕೊಟ್ಟವ್ರೆ. ಸೊ ಈ 9 ದಿನ ಬ್ರೇಕ್ ಅಲ್ಲಿ ಮುಂದೆ ಏನಾಗುತ್ತೆ, ಬೇರೆ ಏನಾದ್ರೂ ಆಗುತ್ತಾ ಅನ್ನೋ ತರ ಎಲ್ಲಾನು ಒಂದು ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಅವ್ರೆ. ಅದ್ರಲ್ಲೇ ತುಂಬಾ ವಿಷಯಗಳನ್ನ ಮರ್ತೋಗಿರ್ತಾರೆ. ಅದ್ರಲ್ಲಿ ರೀ ಎಕ್ಸಾಮ್ ಅಂತ ಸಡನ್ ಆಗಿ ಹೇಳ್ಬಿಟ್ರೆ ಎಲ್ಲರಿಗೂ ಕಷ್ಟ ಆಗೋಗುತ್ತೆ. ಸೊ ನನ್ನ ಪ್ರಕಾರ ನಿಮ್ಗೆ ಏನಾದ್ರೂ ಒಂದು ಸೊಲ್ಯೂಷನ್ ಗೊತ್ತಿದ್ರೆ ಅದನ್ನ ಇದ್ರಲ್ಲಿ ರೈಸ್ ಮಾಡಿ ನೋಡೋಣ ಕಮೆಂಟ್ ಬಾಕ್ಸ್ ಅಲ್ಲಿ. ಅದ್ರ ಬಗ್ಗೆನೂ ಒಂದು ಡಿಸ್ಕಷನ್ ಮಾಡ್ತಾ ಹೋಗೋಣ. ದೆನ್
ಸೀಟ್ ಬಗ್ಗೆ ಆಗಿರ್ಬೋದು, ಇಂಜಿನಿಯರಿಂಗ್ ಒಂದು ಕೋರ್ಸಸ್ ಇರುತ್ತಲ್ಲ, ಕೋರ್ಸ್ ಬಗ್ಗೆ ಆಗಿರ್ಬೋದು, ಅದಕ್ಕೆ ಪ್ಲೇಸ್ಮೆಂಟ್ ರಿಲೇಟೆಡ್ ಡೌಟ್ಸ್ ಏನಾದ್ರು ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಅದು ಕ್ವಶನ್ ಹಾಕ್ತಾ ಇರಿ. ಸೊ ಅದಕ್ಕಾಗಿರೋ ಸೊಲ್ಯೂಷನ್ ನಾನು ಬೇರೆ ವಿಡಿಯೋಲಿ ಮಾಡಕ್ಕಾದ್ರೆ ಟ್ರೈ ಮಾಡ್ಕೊಂಡು ತಗೊಂಡ್ ಬರ್ತೀನಿ. ಸೊ ಅದೇ ತರ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ. ಅದ್ರಲ್ಲಿ ನಿಮ್ಗೆ ಏನಾದ್ರು ಡೈರೆಕ್ಟ್ ಕ್ವೈರೀಸ್ ಕೇಳ್ಬೇಕಂದ್ರೆ DM ಮಾಡಿ ಡೈರೆಕ್ಟ್ ಕ್ವೈರೀಸ್ ನ ಕೇಳಿ. ಸೊ ಇದೇ ಇವತ್ತಿನ ಫ್ಯಾಕ್ಟ್ ಗೈಸ್.